ಪ್ರೀತಿ ನಮಸ್ಕಾರಗಳು. ಇವತ್ತು ನಮ್ಮ ಅಂಬಿ ಅಣ್ಣನ ಅಲ್ಪ ಸ್ವಲ್ಪ ಜೀವನ ಚರಿತ್ರೆಯೊಂದಿಗೆ ನಿಮ್ಮ ಬಳಿ ಬಂದಿದ್ದೇನೆ. ಅಂಬಿ ಅಣ್ಣನ ಜೀವನ ಚರಿತ್ರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು, ಆದರೂ ಅದರ ಮತ್ತೊಮ್ಮೆ ಅವರನ್ನು ನೆನಪಿಸೋಣ. ಮತ್ತೊಮ್ಮೆ ನಾವೆಲ್ಲ ಸೇರಿ ಅವರನ್ನು ಅಂಬಿ ಅಣ್ಣನ ಮೆಲುಕು ಹಾಕೋಣ. ಅಂಬರೀಷ್ ಸರ್ ಅಲ್ವಾ ಅವರ ನಿಜವಾದ ಹೆಸರು? ಅಂಬರೀಷ್ ಸರ್. ಆಮೇಲೆ ಮಂಡ್ಯದ ಗಂಡು, ಬುಲ್ಬುಲ್, ಹೀಗೆ ರೆಬೆಲ್ ಸ್ಟಾರ್, ನಾನಾ ಹೆಸರುಗಳಿದೆ. ಆದರೆ ನಮಗೆ ಅಂಬಿ ಅಣ್ಣ ಅಂತ ಕರೆಯೋದು ಎಲ್ರಿಗೂ ಇಷ್ಟ. ಯಾಕಂದರೆ ನಮಗೆ ಅವರನ್ನು ನಾವು ನೋಡಿಲ್ಲ ಅಂದ್ರೂ ತೀರ ಹತ್ತಿರದವರು ಅಂತ ನಮಗೆ ಅನ್ನಿಸ್ಬಿಡುತ್ತೆ. ಅವರ ಒಂದು ಏನು ಹೇಳೋದು, ಒಳ್ಳೆಯ ಗುಣ, ಆಮೇಲೆ ಒಂದು ಸಹಜ ಸೌಂದರ್ಯ, ಒಳ್ಳೆಯ ಅಭಿನಯ, ಎಲ್ಲದರಲ್ಲೂ ಮಿಂಚಿ ಮರೆಯಾದವರು. ರಾಜಕೀಯದಲ್ಲೂ ಹಾಗೆ. ಅಂಬರೀಷ್ ಸರ್ ಅಂದ್ರೇ ನಮಗೆ ಒಂಥರ ಕಣ್ಣಿಗೆ ಕಾಣೋದೇ ನಮ್ಮ ದಾನಶೂರ ಕರ್ಣನಲ್ಲ. ಅವ್ರ ಬಗ್ಗೆ ಹಲವಾರು ಅವರ ದಾನಗಳ ಬಗ್ಗೆ ಎಲ್ಲ ಕೇಳಿ ನಾವು ಅವರ ಚಿತ್ರವನ್ನು ನೋಡಿ ಬೆಳೆದವರಲ್ವ. ಯಾವುದೇ ಪಾತ್ರವನ್ನು ಕೊಟ್ಟರೆ ಅದನ್ನು ಸಲೀಸಾಗಿ ಮಾಡುವಂತಹ ಒಬ್ಬ ರಣಧೀರ ಅಂತಲೇ ಹೇಳ್ಬೋದು ಚಿತ್ರರಂಗದಲ್ಲಿ ಅವರು. ಈಗ ಮೊದಲು ಅವರು ಒಂದು ವಿಲನ್ ಪಾತ್ರದಲ್ಲಿ ಬಂದರು. ಮೊದಲನೇ ಸಿನಿಮಾ ನಾಗರಹಾವು ಇರಬೇಕು, 1972ರಲ್ಲಿ ತೆರೆ ಕಂಡ ಸಿನಿಮಾ ಇರಬೇಕು. ಆಮೇಲೆ ಅವರು ವಿಲನ್ ಆದಮೇಲೆ ಪೋಷಕ ಪಾತ್ರ, ಆಮೇಲೆ ನಾಯಕನಾಗಿ, ಮತ್ತೆ ತಿರುಗಿ ಅವರಿಗೆ ಸ್ವಲ್ಪ ವಯಸ್ಸಾದಮೇಲೆ ಮತ್ತೆ ತಂದೆ ಪಾತ್ರ, ಅಣ್ಣನ ಪಾತ್ರ, ಹೀಗೆ ಹಲವಾರು ಪಾತ್ರದಲ್ಲಿ ಅಭಿನಯ ಮಾಡಿದರು. ಕೊಟ್ಟ ಪಾತ್ರವನ್ನೆಲ್ಲ ಅಚ್ಚುಕಟ್ಟಾಗಿ ಮಾಡಿ ಎಲ್ಲರ ಮನಸ್ಸಲ್ಲಿ ಕೂಡ ಉಳಿದರು. ಅವರು ಪಾತ್ರದಲ್ಲಿ ಉಳಿದಕ್ಕಿಂತಲೂ ಜಾಸ್ತಿ ಅವರ ಕೆಲವು ವ್ಯಕ್ತಿತ್ವ ಇದೆ ಅಲ್ವಾ, ಅವರ ಒಳ್ಳೆಯ ಗುಣದಿಂದಲೇ ಅವರೆಲ್ಲ ಮನೆಯ ಮಾತಾಗಿದ್ದರು. ಹಾಗೆ ಅವರಿಗೆ ಸ್ವಲ್ಪ ಅದು ಇದು ಅಭ್ಯಾಸಗಳಿತ್ತು. ಅದು ಹಾಗಾಗಿ ಅವರು ನಮ್ಮನ್ನು ಬಿಟ್ಟು ಸ್ವಲ್ಪ ಬೇಗನೆ ಹೋದರು ಅಂತಲೇ ಹೇಳ್ಬೋದು. ಅವರೀಗ 3 ಬಾರಿ ಒಂದೇ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಂತು ಗೆದ್ದವರು. ಆಮೇಲೆ ಕೇಂದ್ರ ಸಚಿವ ಕೂಡ ಆಗಿದ್ದರು. ಆಮೇಲೆ ಅವರು ಅಷ್ಟೇ ಅಭಿಮಾನದಿಂದಲೇ ಅವರು ರಾಜಕೀಯದಿಂದ ಅವರು ನಡೆದರು. ಅವರಿಗೆ ಮತ್ತೆ ಅದನ್ನು ಮುಂದುವರಿಸ್ಬೋದಾಗಿತ್ತು, ಆದರೆ ಅವರಿಗೆ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಅಭಿಮಾನ ಮುಖ್ಯ ಆಗಿತ್ತು. ಅಂಬರೀಷ್ ಸರ್ನ ನಿಜವಾದ ಹೆಸರು ಮಲವಳ್ಳಿ ಹುಚ್ಚೇಗೌಡ ಅಮರನಾಥ್ ಅಲ್ಲ. ಅದು ಕೂಡ ಎಲ್ರಿಗೂ ಗೊತ್ತು, ಬಹಳ ಉದ್ದ ಇದೆ. ಅವರ ಏನು ಹೇಳೋದು, ಅವರ ಸ್ವಭಾವದಷ್ಟೇ, ಅವರ ಮಾತಿನಷ್ಟೇ ಉದ್ದ ಕೂಡ ಅವರ ಹೆಸರು ಇದೆ. ಆಮೇಲೆ ತುಂಬ ಭೋಜನ ಪ್ರಿಯರು ಅಂತ ತಾನು ಮಾತ್ರ ತಿನ್ನೋದಲ್ಲ, ತಿನ್ನೋದು ಅವರ ಕೆಲಸ. ನಮ್ಮ ಹಾಗೆ ಅಂತ ಒಂದು ಒಳ್ಳೆಯ ವ್ಯಕ್ತಿತ್ವ ನಮ್ಮ ಅಂಬರೀಷ್ ಸರ್. ಹುಟ್ಟಿರೋದು 1952 ಮೇ 29. ಆಮೇಲೆ ಅವರು ಹುಟ್ಟಿರೋದೆಲ್ಲ ಮಂಡ್ಯ ಜಿಲ್ಲೆಯಲ್ಲಿ, ದೊಡ್ಡರಸಿನಕೆರೆ ಗ್ರಾಮ, ಮಲವಳ್ಳಿ ತಾಲೂಕಲ್ಲಿ ಹುಟ್ಟಿರೋದು. ಅದು ಮಂಡ್ಯ ಜಿಲ್ಲೆಯಲ್ಲಿದೆ, ದೊಡ್ಡರಸಿನಕೆರೆ ಅಂತ. ಹಾಗಾಗಿ ಅವರಿಗೆ ಮಂಡ್ಯದ ಗಂಡು ಕೂಡ ಅವರಿಗೆ ಹೆಸರಿದೆ. ಅವರ ತಂದೆ ಒಳ್ಳೆಯ ಸಂಗೀತ ವಾದಕರಾಗಿದ್ದರು. ಆಮೇಲೆ ಅವರಿಗೆ ರಾಜ ಮನೆತನದ ಬಹಳಷ್ಟು ನಂಟು ಕೂಡ ಇವರ ಕುಟುಂಬಕ್ಕಿತ್ತು. ಆದರೆ ಇವರು ಸಿನಿಮಾಕ್ಕೋ ರಾಜಕೀಯಕ್ಕೆ ಬಂದು ಶ್ರೀಮಂತರಾದ ವ್ಯಕ್ತಿ ಅಲ್ಲ. ಇವರು ಹುಟ್ಟಿನಿಂದಲೇ ಶ್ರೀಮಂತರು, ಅದಲ್ಲದೆ ಆಸ್ತಿವಂತರು. ಅವರಿಗೆ ಒಂದು ಸಿನಿಮಾದ ಒಂದು ಪ್ಯಾಷನ್ ಇತ್ತು, ಹಾಗಾಗಿ ಸಿನಿಮಾಕ್ಕೆ ಬಂದಿದ್ದು. ಹಣ ಮಾಡಬೇಕು ಅಂತ ಸಿನಿಮಾಕ್ಕೆ ಬಂದವರಲ್ಲ. ಅಲ್ಲಿ ಆಮೇಲೆ ಅವರ ಒಂದು ಅಭಿನಯ, ಅವರ ಒಂದು ವ್ಯಕ್ತಿತ್ವದಿಂದ ಅಲ್ಲಿ ಗಟ್ಟಿಯಾಗಿ ನೆಲೆ ಊರಿದವರು. ಆಮೇಲೆ ನೋಡಲಿಕ್ಕೆ ಬಹಳ ಚೆಂದ ಅಲ್ವ, ಒಂಥರ ವಿಚಿತ್ರ ಕಣ್ಣುಗಳವರು. ಕಣ್ಣು ಯಾವಾಗಲೂ ಕೆಂಪಾಗಿರುತ್ತೆ, ಒಂಥರ ತುಂಬ ಆಕರ್ಷಣೀಯ ಕಣ್ಣುಗಳು. ಹೆಣ್ಣು ಮಕ್ಕಳನ್ನು ಬೇಗ ಸೆಳೆಯುವಂಥ ಒಂದು ಅವರ ಒಂದು ಮುಖದ ಒಂದು ಚಾರಿಯೆಲ್ಲ ಹಾಗೆ ಇತ್ತು. ಬೇಗ ಅಟ್ರಾಕ್ಷನ್, ನೋಡಲಿಕ್ಕೆ ಬಹಳಷ್ಟು ಅಟ್ರಾಕ್ಷನ್ ಇರುವಂತಹ ಒಬ್ಬ ಕಲಾವಿದ ಅಥವಾ ಸಂಸದ ಅಥವಾ ಒಬ್ಬ ರಾಜಕೀಯ ವ್ಯಕ್ತಿ ಅಂತ ಹೇಳ್ಬೋದು. ಅಷ್ಟು ಪುಟ್ಟಣ ಕಣಗಾಲ್ ಸಿನಿಮಾದಲ್ಲಿ ಅಭಿನಯಿಸಿದ್ದು ನಾಗರಹಾವು ಅಂತ. ಪುಟ್ಟಣ ಕಣಗಾಲ್ ಸರ್ ಸಿನಿಮಾದಲ್ಲಿ ಅಭಿನಯಿಸಿದವರು ಯಾರು ಹೆಸರು ಪಡೆಯದ ಹೋದವರೇ ಇಲ್ಲ. ಅವರ ಸಿನಿಮಾ ನಿರ್ದೇಶನ ಎಲ್ಲೋ ಆಗಿತ್ತು. ಆಗ ಸಿಕ್ಕಿರೋ ಹಾಡು, ಅದರಲ್ಲಿ ಅಂಬರೀಷ್ ಸರ್ಗೆ ಒಳ್ಳೊಳ್ಳೆ ಹಾಡು ಸಿಕ್ಕಿದೆ. ಎಷ್ಟು ಚಂದದ ಹಾಡು ಸಿಕ್ಕಿದೆ. ಮಸಣದ ಹೂವೆಂದು ನೇಕೆ ಕೊರಗುವೆ, ಮತ್ತು ಕನ್ನಡ ನಾಡಿನ ರಸಿಕರ ಮನವ ಸೂರೆಗೊಂಡ
ನಾಯಕಿ. ಇನ್ನೂ ನಾನು ರಂಗನಾಯಕಿ ಸಿನಿಮಾ ನೋಡಿಲ್ಲ, ನೋಡಬೇಕು ಅಂತ ಇದ್ದೀನಿ ನಾನು. ಸ್ವಲ್ಪ ಸ್ವಲ್ಪ ಕಥೆಗಳೆಲ್ಲ ಗೊತ್ತು ನನಗೆ ಅದರದ್ದು. ಆಮೇಲೆ ಇನ್ನೊಂದು ಅವ್ರದ್ದೊಂದು ಹಾಡಿತ್ತು, ಪಡುವಾರಳ್ಳಿ ಪಾಂಡವರು ಇರಬೇಕು. ಜನ್ಮ ನೀಡಿದ ಭೂತಾಯಿಯ ಹೇಗೆ ತಾನೇ ಮರೆಯಲಾಗಿ, ಅದ್ಭುತವಾದ ಹಾಡುಗಳು ಸಿಕ್ಕಿದೆ. ಹಾಡಿನ ಮೂಲಕನೇ ಜೀವಂತವಾಗಿದ್ದಾರೆ ಈ ಕಲಾವಿದರೆಲ್ಲ. ಹಳೆ ಕಲಾವಿದರಂದರೆ ತುಂಬ ಪುಣ್ಯವಂತರು. ಹಾಗಾಗಿ ಎಲ್ಲದರಲ್ಲೂ ಅವರು ಹೆಸರು ಮಾಡಿದವರು. ಚಿತ್ರರಂಗದಲ್ಲೂ ರಾಜಕೀಯದಲ್ಲೂ ಎಲ್ಲದರಲ್ಲೂ ಹೆಸರು ಮಾಡಿದಂತಹ ಅಂಬರೀಷ್ ಸರ್ ಇವತ್ತು ಇರಬೇಕಾಗಿತ್ತು. ಅಂಬರೀಷ್ ಸರ್ ಯಾಕಂದ್ರೆ ಒಂದು ಮೊಮ್ಮಗು ಹುಟ್ಟಿದಲ್ವ. ಯಶ್ ಸರ್ಗೆ ಅಷ್ಟು ಚಂದ ತೊಟ್ಟಿಲು ಕೊಟ್ಟವರು ತನ್ನ ಮೊಮ್ಮಗಿಗೆ ಏನು ಕೊಡ್ತಾಯಿದ್ರು, ಅದಕ್ಕೆ ಹೇಳೋದು ನೋಡಿ, ಎಲ್ಲದಕ್ಕೂ ಎಲ್ಲರಿಗೂ ಅದೃಷ್ಟ ಬೇಕು. ಅದೃಷ್ಟ ಇಲ್ಲಾಂದರೆ ಏನು ಮಾಡಲಿಕ್ಕೂ ಆಗಲ್ಲ ಅಲ್ವ. ಅವರು ಚಿತ್ರರಂಗದಿಂದ ನೇರ 1994ರಲ್ಲಿ ರಾಜಕೀಯ ಪ್ರವೇಶ ಮಾಡಿದರು. ನಂತರ ಅವರು ಜನತಾದಳಕ್ಕೂ ಕೂಡ ಸೇರಿದರು. ಫಸ್ಟ್ ಕಾಂಗ್ರೆಸ್ಸಲ್ಲಿದ್ದರು 94ರಲ್ಲಿ, ಆಮೇಲೆ ಮೆಲ್ಲ ಅವರು ಜನತಾದಳ ಕೂಡ ಸೇರಿದರು. ಹಾಗೆ ಅಲ್ವ ರಾಜಕೀಯ ಅಂದರೆ ಹಾಗೆಲ್ಲ ಇರುತ್ತದೆ, ದೊಡ್ಡ ವಿಚಾರ ಏನಲ್ಲ. ಆಮೇಲೆ ಲೋಕಸಭಾ ಸದಸ್ಯ MP ಆದರು ಅವರು. ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ 1998, 99, 2004ಕ್ಕೂ ಅಧಿಕ ಬಾರಿ ಅವರು ಆಯ್ಕೆ ಆದರು. ಹಾಗೆ ಅವರ ಕೆಲಸಗಳು ಅಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ರು. ಅವರು ಮಂಡ್ಯ ಭಾಗದಲ್ಲಿ ಒಳ್ಳೆಯ ಒಂದು ಕೆಲಸಗಳನ್ನು ಕಾರ್ಯರೂಪಕ್ಕೆಲ್ಲ ತಂದರು. ಹಾಗಾಗಿ ಮತ್ತೆ ಅಲ್ಲಿ ಆ ಕ್ಷೇತ್ರದಲ್ಲೆಲ್ಲ ಅವರು ಗೆದ್ದರು. ಯಾಕಂದರೆ ಅವರಿಗೆ ದುಡ್ಡು ಮಾಡಬೇಕು ಅಂತ ಅವ್ರು ರಾಜಕೀಯಕ್ಕೆ ಬರಲಿಲ್ಲ, ಅದು ಕೂಡ ಪ್ಯಾಷನ್ ಆಗಿತ್ತು ಅವರಿಗೆ. ಅವರು ಈ ಕೈಯಲ್ಲಿ ಸಂಪಾದಿಸಿದರೆ ಈ ಕೈಯಲ್ಲಿ ಇನ್ನೊಂದು ಕಡೆ ದಾನ ಮಾಡ್ತಾಯಿದ್ರು. ಕೆಲವರು ಅವರದ್ದು ದಾನಕ್ಕೆಲ್ಲ ಬಂದಾಗ ಅವರಿಗೆ ಕುದುರೆ ರೇಸೋದೊಂದು ಚಟ ಇತ್ತಂತೆ. ಅದು ಇತ್ತು ಅಂದರೆ ಎಲ್ಲರಿಗೂ ಗೊತ್ತದು. ಆ ಕುದುರೆ ರೇಸ್ ಹತ್ರ ಎಲ್ಲ ಅಲ್ಲಿ ಮೆಜೆಸ್ಟಿಕ್ ಹತ್ರ ಒಂದು ಕುದುರೆ ರೇಸ್ ಜಾಗ ಇದೆಲ್ಲ, ಅಲ್ಲಿಗೆ ಹೇಳ್ತಾಯಿದ್ರಂತೆ ಕುದುರೆ ಬೀಳಕ್ಕೆ ದುಡ್ಡು ಕಟ್ಟಿದರೆ ಅಲ್ಲಿ ಗೆದ್ದರೆ ಅಲ್ಲಿ ಕೊಡ್ತೀನಿ, ಅಲ್ಲಿಗೆ ಬನ್ನಿ ಅಂತ. ಆದರೆ ಹೆಚ್ಚಿನ ಅವರು ಈ ರೇಸಲ್ಲೆಲ್ಲ ಗೆಲ್ತಾ ಇದ್ರಂತೆ. ಅವರು ಸೋತಿದ್ದು ಬಹಳ ಕಡಿಮೆ. ಹೀಗೆ ಒಂಥರ ಇರುವ ಒಂದು ಲೈಫನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ಅವರು. ಹಾಗೆ ಕುಟುಂಬನೂ ಕೂಡ ಚೆನ್ನಾಗಿ ನೋಡಿದ್ದಾರೆ. ಅವರ ಪತ್ನಿ ಬಗ್ಗೆ ಎಲ್ಲರಿಗೂ ಗೊತ್ತಲ್ವ, ಸುರಸುಂದರಿ ಸುಮಲತಾ. ಹಾಗೆ ನಾವೆಲ್ಲ ಫಸ್ಟ್ ಅಂಬಿ ಅಂತ ಹೇಳ್ತಾ ಇದ್ವಿ, ಅಂಬಿಕನ ಮದುವೆ ಆಗ್ತಾರೆ ಅಂತ. ಕೊನೆಗೆ ಅವರು ಸುಮಲತನ ಮದುವೆ ಆದರು. ಒಳ್ಳೆ ಚಂದದ ಜೋಡಿ, ಅದಕ್ಕೆ ಮುದ್ದಾದ ಒಬ್ಬ ಮಗ, ಒಳ್ಳೆ ಡೀಸೆಂಟ್ ಮಗ ಕೂಡ ಅವ್ರದ್ದು. ಎಲ್ಲ ಅಪ್ಪನ ಸ್ಟೈಲು, ಮಾತಾಡೋದೆಲ್ಲ. ಅಂಬರೀಷ್ ಮಾತು ಕೇಳಲಿಕ್ಕೆ ನಮಗೆಲ್ಲರಿಗೂ ಇಷ್ಟ. ಅವರು ಬೈಯೋದು ಹೊಗಳೋದು ಎಲ್ಲ ಒಂದೇ ಒಂದು ದಾಟಿಯಲ್ಲಿ. ಅದೇ ಹೇಳೋದಲ್ವ, ಏನು ಹೇಳೋದು, ಮುಗ್ಧ ಮನಸ್ಸಿನ ಹೊರಟ, ಮುದ್ದು ಮಾತಿನ ಹೊರಟ. ನಾನು ಹೆಸರಿಡ್ಬೋದು ಅಂಬರೀಷ್ ಸರ್ಗೆ. ಅದಲ್ಲದೆ ಅವರಿಗೆ ರಾಜಕೀಯ ಚಿತ್ರರಂಗದಲ್ಲಿ ಹಲವಾರು ಪ್ರಶಸ್ತಿ ಕೂಡ ಬಂದಿದೆ. ಆಮೇಲೆ ಅವರು ತೀರಾ ಆರೋಗ್ಯದ ಕಡೆ ಗಮನ ಕೊಟ್ಟಿಲ್ಲ, ಬಹುಶಃ ಅಷ್ಟೇ ಇರ್ಬೋದೇನೋ. ಕೊಟ್ಟಿದ್ದರೆ ಅವರು ಇನ್ನೂ ಒಂದು 10-15 ವರ್ಷ ಇರ್ತಾಯಿದ್ರು. ಹಾಗೆ ಅವರಿಗೆ 1992ರಲ್ಲಿ ಅವರಿಗೆ ಮದುವೆ ಆಗಿರೋದು ಸುಮಲತಾ ಅವರನ್ನು. 92ರಲ್ಲಿ ಅಭಿಷೇಕ್ ಹುಟ್ಟಿದ್ದು. ಅವರು ಕಾಲವಾಗಿದ್ದು 2018 ನವಂಬರ್ 24ರಂದು ಅವರಿಗೆ ಹಾರ್ಟ್ ಫೇಲ್ ಆಗಿದ್ದು. ಆದರೂ ಅದಕ್ಕಿಂತ ಮೊದಲೇ ಅವರಿಗೆ ಕೆಲವು ಸಮಸ್ಯೆಗಳೆಲ್ಲ ಇತ್ತು. ಅವರ ಆರೋಗ್ಯವನ್ನು ಕಡೆಗಣಿಸಿ ಬೇರೆ ಕೆಲವು ಸಮಸ್ಯೆಗಳೆಲ್ಲ ಇತ್ತು. ಕಿಡ್ನಿ ಸಮಸ್ಯೆ ಇತ್ತಂತೆ, ನಮಗೆಲ್ಲ ಸರಿಯಾಗಿ ಗೊತ್ತಿಲ್ಲ. ಆದರೆ ಕಿಡ್ನಿ ಸಮಸ್ಯೆ ಅದರಿಂದಾಗಿ ಮತ್ತೆ ಅವರಿಗೆ ಕೊನೆಯಲ್ಲಿ ಹಾರ್ಟ್ ಅಟ್ಯಾಕ್ ಆಗಿರೋದು. ಅವರಿಗೆ ನಿಧನದ ಸಂದರ್ಭದಲ್ಲಿ ಕೇರಳ, ಕರ್ನಾಟಕದಲ್ಲಿ ತುಂಬ ಕೇರಳ, ಕರ್ನಾಟಕ, ಆಂಧ್ರ ಎಲ್ಲ ಕಡೆಯೂ ತುಂಬ ಶೋಕವನ್ನು ಆಚರಣೆ ಮಾಡಿದ್ದಾರೆ. ಎಲ್ರಿಗೂ ಕೂಡ ತುಂಬ ದುಃಖ ತರುವಂಥ ದಿನ ಆಗಿತ್ತು ಅವರಿಗೆ. ಮತ್ತು ನಮ್ಮ ವಿಷ್ಣು ಸರ್ಗೆ ಕೆಲವು ಫ್ರೆಂಡ್ಸ್ ಆದರೆ ಅಂಬರೀಷ್ ಸರ್ಗೆ ಕಂಡವರೆಲ್ಲರೂ ಕೂಡ ಫ್ರೆಂಡ್ಸ್. ಅವರೊಂದು ಶೂಟಿಂಗ್ ಮಾಡುವ ಕಡೆ ಅವರು ನಿರ್ಮಾಪಕ ನಿರ್ದೇಶಕರಿಗೆ ಎಷ್ಟು ಗೌರವ ಕೊಡ್ತಾಯಿದ್ರು ಅಷ್ಟೇ ಗೌರವ ಈ ಲೈಟ್ ಬಾಯ್ಸಿಂದ ಹಿಡಿದು ಅನ್ನ ಬಡಿಸೋರಿಗೆ, ಆಮೇಲೆ ಅದನ್ನು ಕ್ಲೀನ್ ಮಾಡೋರಿಗೆಲ್ಲ ಒಂದೇ ರೀತಿಯ ಒಂದು ಗೌರವವನ್ನು ಕೊಡ್ತಾಯಿದ್ರು.
ಇಬ್ಬರ ಆಹಾರದ ಕಡೆ ಗಮನ ಕೊಡ್ತಾಯಿದ್ರು. ಯಾರು ಕೂಡ ಹಸಿತಿರಬಾರ್ದು ಅಂತಹ ಒಂದು ಅಂಬರೀಷ್ ಅಣ್ಣದು, ಅಂಬಿ ಅಣ್ಣ ಅಂತಲೇ ಹೇಳೋದು. ನಾನಂತೂ ಅಂಬಿ ಅಣ್ಣನ್ನೇ ಅವರಿಗೆ ಹೆಸರಿಟ್ಟಿರೋದು. ತುಂಬ ಇಷ್ಟ ನನಗೆ. ಅವರ ಹೆಸರೇ ರೆಬಲ್ ಸ್ಟಾರ್ ಅಲ್ವಾ. ಅವ್ರಿಗೆ ಕೋಪನೂ ಜಾಸ್ತಿ ಇತ್ತು, ಎಲ್ಲರ ಮೇಲೆ ಪ್ರೀತಿ ಜಾಸ್ತಿ ಇತ್ತು, ಹಾಗೆ ದಾನ ಮಾಡೋ ಗುಣಗಳು ಕೂಡ ಬಹಳಷ್ಟು ಜಾಸ್ತಿ ಇತ್ತು. ಅವರೊಂದು ಅಂಥ ಪಿಕ್ಚರಲ್ಲಿ ಅವ್ರು ನಾಗರಹಾವಲ್ಲೇ ಪ್ರಸಿದ್ಧಿ ಪಡೆದಿದ್ದಾರೆ. ಆದರೆ ಅಂಥ ಪಿಕ್ಚರ್ ಅವರಿಗೆ ಬಹಳಷ್ಟು ಹೆಸರು ತಂದು ಕೊಟ್ಟ ಒಂದು ಸಿನಿಮಾ. ಅದರಲ್ಲೊಂದು ಲಕ್ಷ್ಮಿ ಜೊತೆ ಅವ್ರದ್ದೊಂದು ಸೀನ್ ಇದೆ. ಅದರಿಂದಲೇ ಅವರಷ್ಟು ಸಿನಿಮಾ ರಂಗದಲ್ಲಿ ತುಂಬ ಫೇಮಸ್ ಆಗಿದೆ ಅಂಥ ಸಿನಿಮಾದಿಂದ. ಮತ್ತು ನೋಡಿ, ಅವರಿಗೆ ಸಿಕ್ಕಿದ ಹಾಡುಗಳು ಕೂಡ, ಅದು ಹಳೆ ಕಲಾವಿದರಿಗೆ ಎಲ್ರಿಗೂ ಕೂಡ ಒಳ್ಳೊಳ್ಳೆ ಹಾಡು ಸಿಕ್ಕಿದೆ. ಅದರಲ್ಲಿ ಒಲವಿನ ಉಡುಗೊರೆ ಕೊಡಲೇನು, ಇದೆಲ್ಲ ಎಷ್ಟೆಷ್ಟು ಒಳ್ಳೆಯ ಹಾಡಲ್ವ. ಅದು ಈ ಭೂಮಿ ಇರುವ ತನಕ ಅವರು ಶಾಶ್ವತವಾಗಿ ಕೂಡ ಬದುಕಿರ್ತಾರೆ. ಕಲಾವಿದರೇ ಹಾಗೆ ಅಲ್ವ, ಸತ್ತ ಮೇಲೆ ಬದುಕೋರು ಕಲಾವಿದರು ಮಾತ್ರ. ಅದಕ್ಕೆ ಎಲ್ಲರೂ ಈ ಒಂದು ಫೀಲ್ಡಿಗೆ ಬರಲಿಕ್ಕೆ ಬಹಳಷ್ಟು ಜನ ಇಷ್ಟಪಡೋದು. ಹಾಗೆ ರಾಜಕೀಯದ ವ್ಯಕ್ತಿಗಳನ್ನು ಮರೆತು ಹೋಗ್ಬೋದು, ಅವರನ್ನು ಮರಿಬೋದು, ಇವರನ್ನು ಮರಿಬೋದು, ಸಾಧಕರನ್ನು ಮರಿಬೋದು, ಕಲಾವಿದರನ್ನು ಹಾಗೆ ಯಾರು ಮರೆಯೋದಿಲ್ಲ. ಹಾಗಾಗಿ ಸಿನಿಮಾ ರಂಗಕ್ಕೆ ಅಥವಾ ಸೀರಿಯಲ್ಗೆಲ್ಲ ಬರಲಿಕ್ಕೆ ತುಂಬ ಇಷ್ಟಪಡ್ತಾರೆ ಜನಗಳು. ಈಗ ನಮ್ಮ ಮುಂದೆ ಅಂಬರೀಷನ ಅಥವಾ ಅಂಬಿ ಅಣ್ಣ ಇದ್ದರೂ ಇಲ್ಲದಿದ್ದರೂ ಅವರ ವ್ಯಕ್ತಿತ್ವ ಇದೆ ಅಲ್ವಾ. ಅವರ ಕೆಲವು ಅಭ್ಯಾಸಗಳದು ಸೈಡಿಗೆ ಇಟ್ಬಿಡೋಣ. ಅದು ಅವರ ಕುಟುಂಬಕ್ಕೆ ಮಾತ್ರ ಸೀಮಿತವಾಗಿರುವಂಥದ್ದು, ಅಥವಾ ಅವರು ಮಾತ್ರ ಅದರ ಬಗ್ಗೆ ಮಾತಾಡಬೇಕು. ನಾವು ಮಾತಾಡೋದು ಅವರ ಕಲೆ ಬಗ್ಗೆ, ಅವರ ವ್ಯಕ್ತಿತ್ವದ ಬಗ್ಗೆ. ಎಲ್ಲರ ಮನಸ್ಸಲ್ಲಿ ಕೂಡ ಅವರ ಒಂದು ವ್ಯಕ್ತಿತ್ವ ಹಾಗೆ ನಿಂತಿರುತ್ತೆ. ಹಾಗೆ ಹೇಳೋದಲ್ವ, ಕೆಲವು ಸಾಧಕರಿಗೆ ಸಾವೇ ಇಲ್ಲ ಅನ್ನೋದು ಅದಕ್ಕೆ ಹೇಳೋದು. ಈಗ ಚಿತ್ರರಂಗದಲ್ಲಿಯೂ ರಾಜಕೀಯದಲ್ಲಿಯೂ ಒಂದೇ ಒಂದು ರೀತಿಯಲ್ಲಿ ಅವರು ನೆಲೆ ಊರಿದವರು. ಹಾಗಾಗಿ ಅವರಿಷ್ಟು ಪ್ರಸಿದ್ಧಿ ಪಡೀಲಿಕ್ಕೆ ಕಾರಣ, ಕೊನೆಗೆ ಅವರಾಗಿ ಅದಕ್ಕೆ ರಾಜೀನಾಮೆ ಕೊಟ್ಟು ಹೊರ ನಡೆದವರು. ಯಾವಾಗ ಅವರಿಗೆ ಅಲ್ಲಿ ಗೌರವ ಇತ್ತು ಅದೇ ಸಮಯದಲ್ಲಿ ರಾಜಕೀಯದಿಂದ ಹೊರಗಡೆ ಬಂದರು. ಇಂಥ ನಮ್ಮ ಅಂಬಿ ಸರ್. ಮತ್ತೆ ಅಂಬಿ ಸರ್ನ ಬಗ್ಗೆ ನೆನಪು ಮಾಡೋದಂದರೆ ಎಲ್ಲರಿಗೂ ಖುಷಿಯಾಗುತ್ತೆ. ಅದು ಅಲ್ಲದೆ ಈಗ ಅದೆಷ್ಟು ಖುಷಿ ಪಡ್ತಾಯಿದ್ರೇನೋ ಮೊಮ್ಮಗನ ಜೊತೆ, ಹಾಗೆ ಮಗ ಅವತ್ತು ಕೆಲವು ನೋಡಿ, ಕೆಲವು ಚಟಕ್ಕೆ ಬಿದ್ದಾಗ ಏನಾಗುತ್ತೆ, ಕುಟುಂಬ ಮತ್ತು ಗೆಳೆಯರು ಜೀವನ ಎಲ್ಲವನ್ನು ಮರೆತು ಬಿಡ್ತಾರೆ. ಈಗ ನಾವೇ ತಿಳ್ಕೊಳ್ಳೋದು, ಒಂದು ಬೆಳಗಿನ ಹೊತ್ತೊಂದು ದಿನ ಟೀ ಇಲ್ಲ ಅಂದರೆ ನಾನು ಅವತ್ತು ಸಾರಿಡನ್ನು ತೆಗಿಬೇಕಾಗುತ್ತೆ. ಹಾಗೆ ಅದು ಒಂದು ಚಟ ಅಂತಲೇ ಹೇಳ್ಬೋದಲ್ವ. ಹಾಗೆ ನಾನಾ ಮನುಷ್ಯನಿಗೆ ದುರಭ್ಯಾಸ, ಕಲಿಯೋದು ಸುಲಭದನ್ನು ಬಿಡೋದು ಕಷ್ಟ. ಹಾಗಾಗಿ ಅಂಬರೀಷ್ ಅದರಿಂದಲೇ ಕಾಲವಾಗಿತ್ತು ಅಂತ ಹೇಳ್ಬೋದು. ಇನ್ನು ಅದರಿಂದಲೇ ಅವರಿಗೆ ಆರೋಗ್ಯ ಸಮಸ್ಯೆ ಬಂದಿರೋದು. ಆದರೆ ಇದ್ದರೂ ಇಲ್ಲವಾದ್ರೂ ನಮ್ಮಂಥ ಅಭಿಮಾನಿಗಳು ಯಾವತ್ತೂ ನಮ್ಮ ಅಂಬಿ ಸರ್ನ ಮರೆಯೋದು ಇಲ್ಲ. ಹಾಗೆ ನನ್ನ ಇವತ್ತಿನ ವಿಡಿಯೋ ಇಷ್ಟ ಆದರೆ ನಿಮಗೆಲ್ಲ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಿನ ಹೋದಂತೆ ನನ್ನ ವಿಡಿಯೋದಲ್ಲಿ ಒಂದು ಒಳ್ಳೆಯ ಚಂದದ ಬದಲಾವಣೆ ತರ್ತೀನಿ. ಈಗ ಹೊಸ ವಿಡಿಯೋ ಆಗಿದ್ದರಿಂದ ಸ್ವಲ್ಪ ತಪ್ಪುಗಳೆಲ್ಲ ನಡೆಯುತ್ತೆ. ಹಾಗಾಗಿ ಏನೇ ನಾನು ಮಾತಾಡಿದ್ರಲ್ಲಿ ತಪ್ಪು ಒಪ್ಪಿದರೆ ಕ್ಷಮಿಸಬೇಕು. ಎಲ್ರಿಗೂ ಟಾಟಾ, ಬಾಯ್, ಸಿ ಯು, ಟೇಕ್ ಕೇರ್.